ವಿಜೃಂಭಣೆಯಿಂದ ಜರುಗಿದ ಶ್ರೀ ವೀರಭದ್ರೇಶ್ವರ ರಥೋತ್ಸವ ಸಂಪನ್ನ. ಜನವರಿ 4ರಂದು ಕೂಡ್ಲಿಗಿ ತಾಲೂಕಿನ ಶ್ರೀ ಕ್ಷೇತ್ರ ಮೊರಬಾ ಶ್ರೀ ವೀರಭದ್ರೇಶ್ವರ ರಥೋತ್ಸವವು ಬಹು ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ಜರುಗಿ ಸಂಪನ್ನಗೊಂಡಿತು. 2024ರ ಡಿಸೆಂಬರ್ 31ರಂದು ಪ್ರಾರಂಭಗೊಂಡ ರಥೋತ್ಸವ ಪೂರ್ವ ಪೂಜಾ ಕೈಂಕರ್ಯಗಳು ಆರಂಭಗೊಂಡವು. ಡಿಸೆಂಬರ್ 31ರಂದು ಕಂಕಣರಾಧಾರಣೆ, ಜನವರಿ 1ರಂದು ತುರುಗು ವಾಹನೋತ್ಸವ, ಜನವರಿ 2ರಂದು ಗಜವಾಹನೋತ್ಸವ ಹಾಗೂ ಜನವರಿ 3ರಂದು ಹಲಗೆ ಪ್ರಸ್ಥ ಹಾಗೂ ಬಸವ ಉತ್ಸವ ಜರುಗಿತು. ಜನವರಿ 4ರಂದು ಸಂಜೆ 4:30ರಿಂದ 5:30ರವರೆಗೆ ಶ್ರೀ ವೀರಭದ್ರೇಶ್ವರ ರಥೋತ್ಸವವು ಬಹು ವಿಜೃಂಭಣೆಯಿಂದ ಜರುಗಿತು. ರಥೋತ್ಸವ ಆರಂಭಕ್ಕೂ ಮುನ್ನ ಸಾಂಪ್ರದಾಯಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಪಟಹರಾಜು ನಡೆಸಲಾಯಿತು. ನಂತರವಷ್ಟೇ ನೆರೆದ ಅಸಂಖ್ಯಾತ ಭಕ್ತರ ಹರ್ಷೋದ್ಗಾರ ಹಾಗೂ ಜಯ ಘೋಷಗಳೊಂದಿಗೆ ಶ್ರೀ ವೀರಭದ್ರೇಶ್ವರ ರಥವನ್ನು ಭಕ್ತರು ಶ್ರದ್ಧೆ ಭಕ್ತಿಯೊಂದಿಗೆ ಎಳೆದರು. ಸೌಹಾರ್ದತೆಗೆ ಸಾಕ್ಷಿಯಾಯಿತು ಮೊರಬಾ ರಥೋತ್ಸವ ಹಾಗೂ ಜಾತ್ರೆ. ಹೌದು, ಪ್ರತಿ ವರ್ಷ ಮೊರಬಾ ಗ್ರಾಮದಲ್ಲಿ ನಡೆಯುವ ಶ್ರೀ ವೀರಭದ್ರೇಶ್ವರ ರಥೋತ್ಸವವು ಹಾಗೂ ಜಾತ್ರೆಯು ಸೌಹಾರ್ದತೆಗೆ ಸಾಕ್ಷಿಯಾಗಿದೆ. ಮೊರಬಾ ವೀರಭದ್ರೇಶ್ವರ ದೇವರು ಜಂಗಮ ಸಮುದಾಯ ಹಾಗೂ ಲಿಂಗಾಯತ ಸಮಾಜದವರನ್ನ ಒಳಗೊಂಡಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಮುಸ್ಲಿಂ ಸೇರಿದಂತೆ ವಿವಿಧ ಸಮುದಾಯಗಳ ಅಸಂಖ್ಯಾತ ಭಕ್ತರಿಗೂ ಮನೆ ದೇವರಾಗಿದೆ ಮತ್ತು ಆರಾಧ್ಯ ದೇವರಾಗಿದ್ದಾರೆ. ಹಾಗಾಗಿ ಶ್ರೀ ವೀರಭದ್ರೇಶ್ವರ ರಥೋತ್ಸವವು ಕೂಡ್ಲಿಗಿ ತಾಲೂಕಿನ ಬಹುದೊಡ್ಡ ಸೌಹಾರ್ದತೆಯ ಸಂಕೇತವಾಗಿದೆ. ಸಾವಿರಾರು ಭಕ್ತರು ಪಾದಯಾತ್ರೆಯನ್ನು ಕೂಡ ಮಾಡ್ತಾರೆ. ಶ್ರೀ ವೀರಭದ್ರೇಶ್ವರ ರಥೋತ್ಸವ ಹಾಗೂ ಜಾತ್ರೆಯು ಮೊರಬಾ ಗ್ರಾಮಕ್ಕೆ ಮಾತ್ರವಲ್ಲ, ನೆರೆಹೊರೆ ಹಾಗೂ ಕೂಡ್ಲಿಗಿ ಪಟ್ಟಣದ ಸಮಸ್ತ ಜನತೆ ಸೇರಿದಂತೆ ವಿವಿಧ ತಾಲೂಕುಗಳ ಗ್ರಾಮಗಳಲ್ಲೂ ಕೂಡ ಸಡಗರ ಸಂಭ್ರಮದ ಉತ್ಸವವಾಗಿರುತ್ತೆ. ಶ್ರೀ ವೀರಭದ್ರೇಶ್ವರ ದೇವರ ದರ್ಶನ ಪಡೆಯುವುದಕ್ಕೆ ನೆರೆಹೊರೆಯ ರಾಜ್ಯಗಳಿಂದ ಹಾಗೂ ನಾಡಿನ ನಾನಾ ಜಿಲ್ಲೆಗಳಿಂದ ಮತ್ತು ನೆರೆಹೊರೆಯ ವಿವಿಧ ತಾಲೂಕುಗಳಿಂದ ಮೊರಬಾ ಗ್ರಾಮಕ್ಕೆ ನೆರೆಹೊರೆ ಗ್ರಾಮದವರು ಹಾಗೂ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ನೆರೆಹೊರೆಯ ತಾಲೂಕಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಳ್ಳುವುದಕ್ಕೆ ಪಾದಯಾತ್ರೆಯ ಮೂಲಕ, ವಾಹನಗಳ ಮೂಲಕ ಮೊರಬಾ ಗ್ರಾಮಕ್ಕೆ ಆಗಮಿಸುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೂಡ್ಲಿಗಿ ಪಟ್ಟಣದಿಂದ ಮಕ್ಕಳಾದಿಯಾಗಿ ಯುವಕರು, ಮಹಿಳೆಯರು, ನೂರಾರು ಭಕ್ತರು ಪಾದಯಾತ್ರೆಯ ಮೂಲಕ ಮೊರಬಾ ಗ್ರಾಮಕ್ಕೆ ಆಗಮಿಸಿದರು. ಮುಂಜಾಗ್ರತಾ ಕ್ರಮ ಜಾರಿ ಮಾಡಲಾಗಿತ್ತು. ಇನ್ನು ರಥೋತ್ಸವಕ್ಕೆ ಪೂರ್ವ ತಯಾರಿಗಳನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಪಿಡಿಒ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಸಹಯೋಗದೊಂದಿಗೆ ಅಗತ್ಯ ಪೂರ್ವ ತಯಾರಿಗಳನ್ನು ನಡೆಸಲಾಗಿತ್ತು. ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶಪ್ಪ ವಿ ಮಲ್ಲಾಪುರ್ ಅವರ ಉಪಸ್ಥಿತಿಯಲ್ಲಿ ಅವರ ನಿರ್ದೇಶನದಂತೆ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಮೊರಬಾ ಗ್ರಾಮದಲ್ಲಿ ಪೊಲೀಸ್ ಠಾಣಾಧಿಕಾರಿಗಳಾದ ಸಿಪಿಐ ಸುರೇಶ್ ತಳವಾರ್ ಹಾಗೂ ಪಿಎಸ್ಐ ಪ್ರಕಾಶ್ ರವರು ಕರ್ತವ್ಯ ನಿರತರಾಗಿದ್ದು, ಶಾಂತಿ ಸುವ್ಯವಸ್ಥೆ ಕಾಪಾಡಲು ಹಾಗೂ ಕಾನೂನು ಶಿಸ್ತು ಪರಿಪಾಲನೆಗಾಗಿ ಅಗತ್ಯ ಸಿಬ್ಬಂದಿಗಳ ನಿಯೋಜಿಸಿ ಮುಂಜಾಗೃತಾ ಕ್ರಮಗಳನ್ನು ಜಾರಿ ತಂದಿದ್ರು. ವರದಿ ವಿಜಯಋಷಭೇಂದ್ರ, ಕೂಡ್ಲಿಗಿ. ಅಮ್ಮ ಎಷ್ಟು ವರ್ಷದಿಂದ ಹೋಗ್ತಿರೋದು? 3 ವರ್ಷ ಅಮ್ಮ. ಪ್ರತಿ ವರ್ಷ ಹೋಗ್ತದೆ. ಮಯೂರ
1101 ಚೌಡಾಪುರ 1 ಲಕ್ಷ ಮರಬದ ಗೊಲ್ಲರ ಉಜ್ಜೀರಣ್ಣ